ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗಲ್ಲಿರೋ ಪ್ಯಾಟರ್ನ್ ಬ್ಲೌಸ್ ಪ್ಲಸ್ ಅದರ ಜೊತೆಗೆ ನಾನು ಸ್ಕ್ಯಾಲಪ್ ಡಿಸೈನು ಕೂಡ ನಿಮಗೆ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಶೋಲ್ಡರ್ನ ಇಲ್ಲಿ 2.5 ಇಟ್ಕೋತಾ ಇದ್ದೀನಿ. ನಾನು ಬೋಟ್ ನೆಕ್ ಇಡ್ತಿಲ್ಲ, ನಾರ್ಮಲ್ ನೆಕ್ಕೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ 2.5, ಹಾಗೆ ಶೋಲ್ಡರು 3 ಇಂಚು, ಟೋಟಲು 5.5 ಇಂಚು. ಆರ್ಮ್ ಹೋಲು 5.5, ಆರ್ಮ್ ಹೋಲ್ ಕೂಡ 5.5ನೇ ಇಟ್ಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇದು ಮಾರ್ಕ್ ಹಾಕೋದು. 5.5 ನಂತರ ಇಲ್ಲಿ ಆರ್ಮ್ ಹೋಲಲ್ಲಿ 3/4 ಇಂಚು, ತೊಗೊಂಡು ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಂಡ್ವೆ. ಇವಾಗ ಫ್ರಂಟ್ ನೆಕ್ಕು ಏನಿರುತ್ತಲ್ವ, ಫ್ರಂಟ್ ನೆಕ್ಕು ಅವ್ರದ್ದು ಎಷ್ಟಿದೆ ನೋಡ್ಕೊಬೇಕು. ಫ್ರಂಟ್ ನೆಕ್ ಬಂದು 7 ಇಂಚಿದೆ. ಫ್ರಂಟ್ ನೆಕ್ಕು 7 ಇಂಚಿದೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 7.5 ಇಟ್ಕೋತಾ ಇದ್ದೀನಿ. ಒಂದು ಬಾಕ್ಸ್ ಹಾಕೋಬೇಕು. ಈ ರೀತಿ ಬಾಕ್ಸ್ನ ಹಾಕೋಬೇಕು. ಇದು ಯಾಕೋ ಚಿಕ್ಕದು ಬಂತು ಅನಿಸುತ್ತೆ. ಸ್ವಲ್ಪ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿ ಬಾಕ್ಸ್ನ ಹಾಕೊಂಡ ನಂತರ ಇಲ್ಲಿಂದ 2.5 ಇಂಚು ಅಥವಾ 2 ಇಂಚು ನಡೆಯುತ್ತೆ. ಹಾಗೆ ಇಲ್ಲಿಂದ 1 ಇಂಚು ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡಿಸ್ಕೋಬೇಕು. ಈ ರೀತಿಯಾಗಿ ನಾವು ಸ್ಕ್ಯಾಲಪ್ಗೆ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ರೀತಿ ಅರ್ಧ ಇಂಚ್ ಮಾರ್ಕ್ ಹಾಕಿದ್ಮೇಲೆ ಇದು 4.5 ಬಂದಿತ್ತಲ್ವ. ಸೊ 4.5 ನಾವು 1.5 ಇಂಚು 1.5 ಇಂಚಷ್ಟು ಭಾಗನ ಮಾಡ್ಕೋಬೇಕು ನೋಡಿ. ಈ ರೀತಿ ಇದು ಕೂಡ 1.5 ಇಂಚಷ್ಟು ಈ ರೀತಿ ಭಾಗ ಮಾಡಿಕೊಂಡು ನಾವು ಇಲ್ಲೇನು ಅರ್ಧ ಇಂಚಿನ ಮಾರ್ಕ್ ಹಾಕಿದೆಯಲ್ಲ ಇಲ್ಲಿಗೆ ಈ ರೀತಿ ಶೇಪ್ನ ತೆಗಿಬೇಕು ನೋಡಿ. ಈ ರೀತಿ ನಿಮಗೇನಾದರೂ ಈ ರೀತಿ ಶೇಪ್ ತೆಗಿಯೋಕ್ಕೆ ನನಗೆ ಬರಲ್ಲ ಅಂತಂದರೆ ನೀವು ಒಂದು ಇಮಿಟೇಷನ್ ಕಾರ್ಡು ಬರುತ್ತಲ್ವ, ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಅದನ್ನು ನೀವು ಮಾರ್ಕ್ ಹಾಕ್ಕೊಂಡು ಈ ರೀತಿ ಕರು ಶೇಪಲ್ಲಿ ಈ ರೀತಿ ಇದಿಷ್ಟೇ ಈ ರೀತಿ ಕರು ಶೇಪದ್ದು ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ನೀವು ಕಟ್ ಮಾಡ್ಕೋಬೋದು. ಈಸಿ ಆಗುತ್ತೆ. ಈ ರೀತಿ ಕರು ಶೇಪ್ ನಿಮಗೆ ಹಾಕೋಕ್ಕೆ ಬರಲ್ಲ ಅಂತಂದರೆ ಇಷ್ಟೇ. ಇದರಲ್ಲಿ ಮತ್ತೆ ನೋಡಿ, ಇದನ್ನು ಈ ರೀತಿ ಕೂರಿಸ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ರೆ ಇದು ರೆಡಿ ಆಯಿತು.
ನೋಡಿ ಈ ರೀತಿ ಕಟ್ನ ಮಾಡ್ಕೋಬೇಕು. ಸೊ ಇವಾಗ ಇಲ್ಲೇನು ಕಟ್ ಮಾಡ್ಕೊಂಡಿದ್ದೀರಲ್ವ, ಇದನ್ನು ನಾವು ಕ್ಯಾನ್ವಾಸ್ನಲ್ಲಿ ಕಟ್ ಮಾಡ್ಕೋಬೇಕು. ನಮಗೆ ಈ ನೆಕ್ ಶೇಪು ಸ್ಟಿಚ್ ಮಾಡೋದಕ್ಕೆ ಕ್ಯಾನ್ವಾಸ್ನಲ್ಲಿ ನಾವು ಇವಾಗ ಇದನ್ನೇನು ಲೈನಿಂಗ್ ಕಟ್ ಮಾಡಿದ್ದೀವಲ್ವ, ಸೊ ಇದಕ್ಕೆ ಕ್ಯಾನ್ವಾಸ್ ಒಂದು ಕಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ 2.5. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 2.5 ಇಲ್ಲಿ. ಇವಾಗ ಈ ಕ್ಯಾನ್ವಾಸನ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಲೈನಿಂಗ್ ಕ್ಲಾತನ್ನ ತೊಗೊಳ್ಳಿ. ನನಗೆ ಸೇಮ್ ಕಲರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ. ಲೈನಿಂಗ್ ಕ್ಲಾತನ್ನ ತೊಗೊಂಡು ಇವೇನು ನಾವು ಡಿಸೈನ್ ಹಾಕಿರ್ತೀವಲ್ವ, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೆಕ್ ಶೇಪನ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ಅದೇನು ಶೇಪ್ ಇದೆಲ್ಲ ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ಒಂದು ಅರ್ಧ ಇಂಚ್ ಅಥವಾ 1/4 ಇಂಚಿನಷ್ಟು ಬಟ್ಟೆ ಮಾಡೋದು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸೈಡ್ಸಲ್ಲಿ ನಾಚ್ ಹಾಕೋಬೇಕು. ಟರ್ನ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದು ಇಲ್ಲಿ ತುಂಬ ದೊಡ್ಡದಿದೆ ಅಲ್ವಾ, ಸೊ ಇದಕ್ಕಿಂತ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಂಡು ಈ ರೀತಿ. ಇವಾಗ ಇದನ್ನು ಮಾಡೋಣ, ಏನಂದರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಸ್ಟಿಚ್ ಮಾಡಿದ್ದೀವಲ್ವ ಈಗ ನಾವು, ಅದಕ್ಕೋಸ್ಕರ ನಾನು ಫ್ರಂಟ್ ಸೈಡು ಹುಕ್ಸ್ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಸಪ್ರೇಟ್ನ ಮಾಡ್ಕೋತಾ ಇದ್ದೀನಿ. ಓಕೆನಾ. ಇವಾಗ ಇಲ್ಲಿ ಏನು ಎಕ್ಸ್ಟ್ರಾ ಪಟ್ಟಿದೆಯಲ್ವ, ಸೊ ಇದನ್ನು ಒಂದು ಸ್ವಲ್ಪ ಬಿಟ್ಕೊಂಡು ಎಲ್ಲನೂ ಕಟ್ ಮಾಡೋಣ. ತುಂಬ ಜಾಸ್ತಿ ಆಗುತ್ತೆ, ಇಷ್ಟೆಲ್ಲ ಬೇಕಾಗಿಲ್ಲ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನಿದೆಯಲ್ಲ ಇದ್ರ ಮೇಲೆ ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಇವಾಗ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಏನು ಸ್ಟಿಚ್ ಮಾಡ್ತೀರಲ್ವ, ಅದನ್ನು ಒಳಗೆ ಹೋಗಿಸ್ಬಿಡ್ಬೇಕು ಅಂತಂದರೆ ಏನು ಮಾಡಿ ಗೊತ್ತಾ, ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು ಯಾವ ಸೈಡ್ದು ಬರುತ್ತೆ ನೋಡಿ, ಈ ಕಡೆದು ಬರುತ್ತೆ, ಈ ಕಡೆದು ಬರುತ್ತೆ ನೋಡ್ಕೊಳ್ಳಿ. ಈ ಕಡೆದು ಬರೋದಿಲ್ಲ, ಈ ಕಡೆದೇ ಬರುತ್ತೆ. ಸೊ ಯಾವ ಸೈಡ್ದು ಬರುತ್ತಲ್ವ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಈ ಗುಂಡು ಪಿನ್ಗಳನ್ನ ತೆಗೆದುಬಿಟ್ಟು ಇದನ್ನು ನೆಕ್ಕನ್ನ ಕಟ್ ಮಾಡ್ಕೊಳ್ಳಿ. ಈ ಬಟ್ಟೆನ ಒಂದ್ಸಲ ಈ ರೀತಿ ನಡುವ ನಾಚ್ ಹಾಕೊಳ್ಳಿ. ಸೆಂಟರಲ್ಲಿ ನಾಚ್ ಹಾಕೊಂಡು ಇವಾಗ ಇದನ್ನು ಟರ್ನ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಅದರದ್ದು ನೆಕ್ ಕಾಣುವ ಹಾಗೆ ಒಂದು ನಿಮಿಷ ಈ ರೀತಿ ನೆಕ್ ಕಾಣುವ ಹಾಗೆ ನಾವು ಇದನ್ನು ಟರ್ನ್ ಮಾಡಿ
ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ನೋಡ್ಕೊಳ್ಳಿ ಎಷ್ಟು ಬಾರ್ಡರ್ ಬೇಕು ಅಂತ. ನಾನು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ, ಜಾಸ್ತಿ ಬಾರ್ಡರ್ ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಕಡೆ ಸೈಡಿಂದ ಹಾಗೆ ಆ ಕಡೆ ಸೈಡಿಂದ ಎರಡೂ ಕಡೆ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದೇನು ನೆಕ್ ಇದೆ ಅಲ್ವಾ, ಸೇಮ್ ಆ ನೆಕ್ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಬಂದು ಇಲ್ಲಿ ಈ ಕಡೆ ಸ್ಟ್ರೈಟಾಗಿ ತೊಗೊಳ್ದೆ ಒಂದು ಸ್ವಲ್ಪ ಕ್ರಾಸಲ್ಲಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಈ ಕಡೆಯಿಂದ ಇನ್ನೊಂದು ಸೈಡು ಕೂಡ ಸ್ಟಿಚ್ಚನ್ನ ಮಾಡ್ಕೋಬೇಕು. ನೀಟಾಗಿ ಕಾಣಬೇಕು. ಇಲ್ಲೊಂದು ಸ್ವಲ್ಪ ಆರ್ಮೋಲ್ಗೆ ಜಾಯಿಂಟ್ ಮಾಡುವಾಗ ಒಂದು ಸ್ವಲ್ಪ ಕ್ರಾಸಲ್ಲಿ ತೊಗೊಂಡಿದ್ದೀನಿ ಅಷ್ಟೇ, ಕಾಣಿಸ್ತಿರ್ಬೋದು ನಿಮಗೆ. ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಇವಾಗ ಅದಕ್ಕೆ ಯಾವ ಸೈಡಿದು ಪ್ರಿನ್ಸೆಸ್ ಕಟ್ ಜಾಯಿಂಟ್ ಆಗುತ್ತಲ್ವ, ಅದನ್ನು ನೀವು ಈಗ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ಈ ಕಡೆದನೇ ಬರುತ್ತೆ, ಇದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಇದಾದಮೇಲೆ ನೋಡಿ ಈ ರೀತಿಯಾಗಿ ನಮ್ಮದು ಪ್ರಿನ್ಸೆಸ್ ಕಟ್ಟು ಶೇಪು ಬಂದಿದೆ. ಇವಾಗ ನಾವಿದಕ್ಕೆ ಬ್ಯಾಕ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿದು 1.5 ಇಂಚಷ್ಟು ಅಥವಾ 2 ಇಂಚಷ್ಟು ನಡೆಯುತ್ತೆ. ಈ ರೀತಿ ಒಂದು ಪಟ್ಟಿನ ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಹೊಳಿಸೊಂದು ಸ್ಟಿಚ್ ಮಾಡಿ ಬಿಟ್ಟರೆ ಫೈನಲ್ ಆಗುತ್ತೆ ಈ ಬ್ಲೌಸಿಂದು ಪಟ್ಟಿ ಅಟ್ಯಾಚ್ ಮಾಡೋದು. ನಾನು ದೊಡ್ಡ ಹೊಲಿಗೆ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಕೈ ಹೊಲಿಗೆ ಹಾಕೋತೀನಿ ಅಲ್ಲಿ ಹೆಮ್ಮಿಂಗು. ಸೊ ಹಾಗಾಗಿ ನೋಡಿ ನಮ್ಮದು ಡಿಸೈನರ್ ಪ್ಯಾಟರ್ನ್ ಬ್ಲೌಸು ರೆಡಿ ಆಯಿತು. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.